ತೋರಿಕೆಯ ಹೊಸ ನಾಟಕ ಶುರುವಾಗಿದೆಯಾ? ವರ್ಷದ ಕೆಳಗೆ ಟ್ರಂಪ್ ಇದ್ದ ಜಾಗದಲ್ಲಿ ಈಗ ಪುಟಿನ್ ಇದ್ದು ಮೋದಿ ಮಹಾತ್ಮೆಯ ಮತ್ತೊಂದು ಸ್ಕ್ರಿಪ್ಟ್ ಬರೆಯಲಾಗ್ತಾ ಇದೆಯಾ? ನೋಡೋರಿಗೆ ಹೊಟ್ಟೆ ಉರಿಸ್ತಿದ್ದೀವಿ ಅಂತ ನಿಜವಾಗಿಯೂ ಯಾರು ಅಂದ್ಕೊಳ್ತಿದ್ದಾರೆ? ಕ್ಯಾಮೆರಾ ಎದುರಿನ ಈ ಶೋಬಾಜಿಯಿಂದ ಭಾರತದ ರಾಜತಾಂತ್ರಿಕ ಸಮಸ್ಯೆ ನಿವಾರಣೆ ಆಗತ್ತಾ? ಟ್ರಂಪ್ ಏಟಿಗೆ ತತ್ತರಿಸಿರುವ ಇಲ್ಲಿನ ಸಣ್ಣ ಉದ್ಯಮಿಗಳ ಕಷ್ಟ ನಿವಾರಣೆ ಆಗತ್ತಾ? ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗಿ ಸುಮಾರು 10 ನಿಮಿಷಗಳು ಕಾದಿದ್ರು ಅಂತ ಹೇಳಲಾಗ್ತಿದೆ. ದ್ವಿಪಕ್ಷೀಯ ಮಾತುಕತೆ ನಡೀಬೇಕಿದ್ದ ಸ್ಥಳಕ್ಕೆ ಅವರು ಮೋದಿಯವರ ಜೊತೆಗೆ ಹೋಗೋಕೆ ಬಯಸಿದ್ರಿಂದಾಗಿ ಕಾದು ಕೂತಿದ್ರು ಅಂತ ಹೇಳಲಾಗಿದೆ. ದ್ವಿಪಕ್ಷೀಯ ಮಾತುಕತೆಗೂ ಮೊದಲು ಕಾರಿನಲ್ಲೇ ಉಭಯ ನಾಯಕರು 45 ನಿಮಿಷ ಮಾತಾಡಿದ್ರು ಅಂತ ವರದಿಯಾಗಿದೆ. ಖಂಡಿತ ಇದು ಮಹತ್ವದ ವಿಷಯ. ಭಾರತ, ರಷ್ಯಾದಂತಹ ದೊಡ್ಡ ದೇಶಗಳ ನಾಯಕರ ಭೇಟಿ ಮಹತ್ವದ್ದೇ. ಆದರೆ ಅದಕ್ಕಿರಬೇಕಾದ ಗಾಂಭೀರ್ಯ ಎಲ್ಲಾದರೂ ಕಾಣ್ತಾ ಇದೆಯಾ? ಮಡಿಲ ಮೀಡಿಯಾಗಳಲ್ಲಿ ಮೋದಿ ವಿಷಯದಲ್ಲಿನ ಮೀಡಿಯಾಗಳ ವೈಭವೀಕರಣ ಮತ್ತೊಮ್ಮೆ ಸದ್ದು ಮಾಡ್ತಿದೆ. ಶಾಂಘೈ ಸಹಕಾರ ಸಂಸ್ಥೆ ಅಂದರೆ SCO ಶೃಂಗಸಭೆ ಭಾನುವಾರದಿಂದ ಚೀನಾದ ಟಯಾನ್ಜಿನ್ ನಗರದಲ್ಲಿ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಇದಕ್ಕಾಗಿ ಚೀನಾಗೆ ಭೇಟಿ ನೀಡಿದ್ರು. ಸೋಮವಾರ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆ ನಂತರ ಮೋದಿ ಮತ್ತು ಪುಟಿನ್ ದ್ವಿಪಕ್ಷೀಯ ಮಾತುಕತೆ ಸ್ಥಳಕ್ಕೆ ಒಂದೇ ಕಾರಿನಲ್ಲಿ ತೆರಳಿದ್ರು ಅನ್ನೋದು ಈಗ ದೊಡ್ಡ ಸುದ್ದಿ. ಇಬ್ಬರು ನಾಯಕರು ಭೇಟಿಯಾದಾಗ ಮಾತನಾಡಿದಾಗ ಆಗಬೇಕಾದ ಚರ್ಚೆ ಆಗ್ತಿಲ್ಲ. ಅದಕ್ಕಿರಬೇಕಾದ ಗಾಂಭೀರ್ಯವೂ ಆ ಸುದ್ದಿಯ ಕವರೇಜ್ನಲ್ಲಿ ಕಾಣ್ತಿಲ್ಲ. ಬರೀ ಮೋದಿಯನ್ನ ಪುಟಿನ್ ಕಾದು ಕೂತ್ರು ಅನ್ನೋದೇ ಈಗ ದೊಡ್ಡ ಸುದ್ದಿ. ಅಲ್ಲಿಗೆ ಈ ದೇಶದಲ್ಲಿ ಈಗ ಯಾವ ಸಮಸ್ಯೆಗಳು ಇಲ್ಲ. ಪುಟಿನ್ ಜೊತೆಗೆ ಮೋದಿ ಮಿಂಚ್ತಾ ಇರೋದನ್ನ ನೋಡಿ ಇಡೀ ದೇಶವೇ ನಿಬ್ಬೆರಗಾಗಿದೆ ಮತ್ತು ಅಷ್ಟು ಸಾಕು ಅನ್ನುವಂತೆ ಮಡಿಲ ಮೀಡಿಯಾಗಳು ಗುಣಗಾನದಲ್ಲಿ ಮೈ ಮರೆತಿರುವಂತಿವೆ. 2 ಬಲಿಷ್ಠ ದೇಶಗಳ ಅಗ್ರಗಣ್ಯ ನಾಯಕರು ಒಂದೇ ಕಾರಿನಲ್ಲಿ ಪ್ರಯಾಣ ಮಾಡಿರೋದು ಭಾರತ ವಿರೋಧಿ ದೇಶಗಳಿಗೆ ಹೊಟ್ಟೆಯುರಿ ತರಿಸಿದೆ ಅನ್ನುವಂತೆ ಹೇಳಿಕೊಳ್ಳಲಾಗ್ತಿದೆ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವಂತೆ ಟ್ರಂಪ್ ಭಾರತಕ್ಕೆ ಒತ್ತಡ ಹೇರ್ತಿರುವ ಸಮಯದಲ್ಲಿ ಈ ನಾಯಕರ ಆತ್ಮೀಯ ಭೇಟಿ ಮಹತ್ವ ಪಡೆದುಕೊಂಡಿದೆ ಅಂತ ಪರವಶತೆಯ ಧಾಟಿಯಲ್ಲಿ ಹೇಳಲಾಗ್ತಿದೆ. ಅಂದಹಾಗೆ ಪುಟಿನ್ ಜೊತೆ ಕಾರಿನಲ್ಲಿ ಪ್ರಯಾಣ ಮಾಡಿರುವ ಚಿತ್ರವನ್ನ ಪ್ರಧಾನಿ ಮೋದಿಯವರೇ ತಮ್ಮ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ನಲ್ಲಿ ಹಂಚಿಕೊಂಡಿದ್ದಾರೆ. ಇಬ್ಬರೂ ನಾಯಕರು ಒಟ್ಟಿಗೆ ಪ್ರಯಾಣಿಸಿದ ಕಾರು ಪುಟಿನ್ ಅವರ ಔರಸ್ ಲಿಮೋಸಿನ್ ಆಗಿತ್ತು ಅನ್ನೋದನ್ನು ಹೆಮ್ಮೆಯಿಂದ ಉಲ್ಲೇಖಿಸಲಾಗ್ತಿದೆ. ಪ್ರಯಾಣದ ಸಮಯದಲ್ಲಿ ಮೋದಿ ಮತ್ತು ಪುಟಿನ್ ತಮ್ಮ ದ್ವಿಪಕ್ಷೀಯ ಸಭೆಯ ಸಮಯದಲ್ಲಿ ಪ್ರಸ್ತಾಪಿಸಬೇಕಾದ ಹಲವಾರು ವಿಷಯಗಳ ಕುರಿತು ಮಾತಾಡಿದ್ರು ಎನ್ನಲಾಗ್ತಿದೆ. ದ್ವಿಪಕ್ಷೀಯ ಸಭೆಯ ಸ್ಥಳ ತಲುಪಿದ ನಂತರವೂ ಅವರು ಕಾರ್ನಲ್ಲಿ ಸುಮಾರು 45 ನಿಮಿಷಗಳ ಕಾಲ ಕಳೆದ್ರು. ಏನೋ ಮಾತುಕತೆಯಲ್ಲಿ ತೊಡಗಿದ್ರು ಅಂತೆಲ್ಲ ವೈಭವ ಮೆತ್ತಿ ಹೇಳಲಾಗ್ತಿದೆ. ಪುಟಿನ್ ಮತ್ತು ನಾನು ನಮ್ಮ ದ್ವಿಪಕ್ಷೀಯ ಸಭೆಯ ಸ್ಥಳಕ್ಕೆ ಒಟ್ಟಿಗೆ ಪ್ರಯಾಣಿಸಿದ್ವಿ ಅಂತ ಹೇಳ್ಕೊಂಡಿರುವ ಮೋದಿ, ಪುಟಿನ್ ಜೊತೆಗಿನ ಮಾತುಕತೆ ಒಳನೋಟ ಉಳ್ಳದ್ದಾಗಿರತ್ತೆ ಅಂತ ಬರೆದುಕೊಂಡಿದ್ದಾರೆ. ಟ್ರಂಪ್ ಜೊತೆಗೂ ಇಂತಹ ಒಳನೋಟಗಳನ್ನ ಹೊಂದಿದ್ದ ಎಷ್ಟೆಲ್ಲ ಮಾತುಕತೆಗಳು ನಡೆದಿದ್ವಲ್ವಾ? ಹಾಗಲ್ಲದೆ ಅಬ್ಕಿ ಬಾರ್ ಟ್ರಂಪ್ಗೆ ಸರ್ಕಾರ ಅಂತ ಇದೇ ಮೋದಿ ಅಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದ ಮುಂದೆ ನಿಂತು ಟ್ರಂಪ್ ಪರ ವೋಟ್ ಕೇಳಿದ್ರಲ್ಲ. ಕಾರಿನೊಳಗೆ ನಡೆದ ಮಾತುಕತೆ ಬಹುಶಃ ಮೋದಿ ಮತ್ತು ಪುಟಿನ್ ನಡುವಿನ ಅತ್ಯಂತ ಪ್ರಮುಖ ಗೌಪ್ಯ ಮಾತುಕತೆ ಆಗಿರಬಹುದು ಅಂತ ಮಾಸ್ಕೋದಲ್ಲಿ ವಿಶ್ಲೇಷಕರು ಹೇಳಿರೋದಾಗಿ ಸುದ್ದಿ ಸಂಸ್ಥೆ PTI ಉಲ್ಲೇಖಿಸಿದೆ. ಉಕ್ರೇನ್ ಸಂಘರ್ಷವನ್ನ ಸಾಧ್ಯವಾದಷ್ಟು ಬೇಗ ಕೊನೆಗೊಳಿಸೋದು ಅಗತ್ಯ ಅಂತಾನೂ ಮೋದಿ ಪುಟಿನ್ ಅವರಿಗೆ ತಿಳಿಸಿದ್ರು ಅಂತ ವರದಿಯಲ್ಲಿ ಹೇಳಲಾಗಿದೆ. ಮೋದಿ ಹೇಳಿದ ಒಂದೇ ಮಾತಿಗೆ ಪುಟಿನ್ ಯುದ್ಧ ನಿಲ್ಲಿಸ್ಬಿಟ್ರು ಅಂತ ಭಕ್ತರೆಲ್ಲ ಬಹಳ ಹಿಂದೆನೇ ತುತ್ತೂರಿ ಊದಿದ್ರು. ಮಡಿಲ ಮೀಡಿಯಾಗಳು ಇನ್ನೂ ದೊಡ್ಡದಾಗಿ ಅದರ ಬಗ್ಗೆ ಹೇಳಿದ್ವು. ಆದರೆ ಮೋದಿ ಮಾತ್ರ ಈಗಲೂ ಯುದ್ಧ ನಿಲ್ಲಿಸಿ ಅಂತಾನೆ ಪುಟಿನ್ಗೆ ಹೇಳ್ತಾನೆ ಇದ್ದಾರೆ. ಅದನ್ನ ಇದೇ ಮಡಿಲ ಮೀಡಿಯಾಗಳು ಯಾವ ಲಜ್ಜೆಯೂ ಇಲ್ಲದೆ ಹೇಳ್ತಿವೆ. ಹಾಗಾದ್ರೆ ಈಗಾಗಲೇ ನಿಲ್ಲಿಸಲಾಗಿದೆ ಅಂತ ಹೇಳಿದ್ದು ಯಾವ ಯುದ್ಧದ ಬಗ್ಗೆ? ಹೀಗೆ ತುತ್ತೂರಿ ಮೀಡಿಯಾಗಳು ಮೋದಿಯನ್ನ ವೈಭವೀಕರಿಸುವಾಗ ಅವರು ಮುಖ ತೋರಿಸಲಾಗದ ಸಂದರ್ಭವನ್ನ ಮರೆಮಾಚೋದು ಕಳೆದ ಹಲವು ವರ್ಷಗಳಿಂದ ನಡೀತಾನೆ ಇದೆ. ಈಗಲೂ ಮತ್ತದೇ ನಡೆದಿದೆ. ಟ್ರಂಪ್ ಗೆಲ್ಲಿ ಅಂತ ಇದೇ ಮೋದಿ ಸರ್ಕಾರ ಮತ್ತವರ ಭಕ್ತ ಪರಿವಾರ ಹೋಮ ಹವನ ನಡೆಸಿತ್ತು. ಟ್ರಂಪ್ ಗೆದ್ದಾಗ ಟ್ರಂಪ್ ಅನ್ನ ನಿಜವಾಗಿಯೂ ಗೆಲ್ಲಿಸಿದ್ದ ಎಲಾನ್ ಮಸ್ಕ್ ಗಿಂತಲೂ ಇದೇ ಭಕ್ತರು ಕುಣಿದಾಡಿದ್ರು. ಆದ್ರೆ ಟ್ರಂಪ್ ಮೋದಿಯನ್ನ ಕೂರಿಸಿಕೊಂಡೇ ಭಾರತದ ವಿರುದ್ಧ ಮಾತಾಡಿದ್ರು. ಕಡೆಗೆ 50% ಸುಂಕದ ಏಟ್ ಕೊಟ್ಟು ಕೂರಿಸಿದ್ದಾರೆ. ಇಲ್ಲಿ ಮೋದಿಯವರದ್ದೇ ಗುಜರಾತ್ನಲ್ಲಿ ಉದ್ಯಮಿಗಳು ಟ್ರಂಪ್ ಸುಂಕದಿಂದಾಗಿ ದೊಡ್ಡ ಪೆಟ್ಟು ತಿಂದಿದ್ದಾರೆ. ಆದರೆ ಮೋದಿ ಮಾತ್ರ ನಂಬೋದಕ್ಕೆ ಅನರ್ಹವಾದ ಚೀನಾ ಜೊತೆ ಸ್ನೇಹದ ಫೋಟೋ ಶೇರ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪುಟಿನ್ ಜೊತೆ ಕಾರಿನಲ್ಲಿ ಪ್ರಯಾಣಿಸಿದ್ದನ್ನೇ ದೊಡ್ಡದಾಗಿ ಹೇಳ್ಕೊಂಡು ತಾನು ವಿಶ್ವಗುರು ಆಗಿದ್ದೀನಿ ಅನ್ನುವಂತೆ ಪೋಸ್ ಕೊಡ್ತಿದ್ದಾರೆ. ಮಡಿಲ ಮೀಡಿಯಾಗಳು ಅದನ್ನ ಇನ್ನೂ ವಿಜೃಂಭಿಸಿ ಹೇಳ್ತಿವೆ. ಪುಟಿನ್ ತರದವರು, ಜಿಂಗ್ಪಿನ್ ತರದವರು ಯಾವುದೇ ಲಾಭವಿಲ್ಲದೆ ಆಟ ಆಡೋರಲ್ಲ ಅನ್ನೋದು ನಿಜವಾಗಿರುವಾಗ ನಮ್ಮ ನಾಯಕ ಕ್ಯಾಮರಾಗಳ ಎದುರಿಗೆ ಪೋಸ್ ಕೊಡ್ತಾ ಮೈ ಮರೆತ್ರೆ ಮುಂದೇನಾಗ್ಲಿದೆ? ಇನ್ನು ಯಾರ್ಯಾರು ಭಾರತಕ್ಕೆ 50% ಸುಂಕದ ಪೆಟ್ಟು ಕೊಡೋ ಕಾಲ ಬಂದಿತ್ತು. ಯಾಕೆ ಜನರನ್ನ ಮತ್ತು ಮೂರ್ಖರನ್ನಾಗಿಸಲಾಗ್ತಿದೆ? ಮೋದಿ ಪುಟಿನ್ ಭೇಟಿಯಾದಾಗ ಕೇಳಬೇಕಾದ ಪ್ರಶ್ನೆಗಳು ಯಾಕೆ ಮರೆಯಾಗಿ ಹೋಗಿವೆ? ಯಾಕೆ ಮೀಡಿಯಾಗಳು ಪ್ರಶ್ನೆ ಮಾಡುವ ಅರ್ಹತೆ ಮತ್ತು ನೈತಿಕತೆಯನ್ನೇ ಕಳ್ಕೊಂಡು ನಿಂತಿವೆ? ಮೀಡಿಯಾ ಅನ್ನೋದು ಇವತ್ತು ಪ್ರಜಾಸತ್ತೆಯ ಆಧಾರ ಸ್ತಂಭವೋ ಅಥವಾ ಬರೀ ಅಲಂಕಾರದ ಬೊಂಬೆಯೋ?
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.